ಇವತ್ತು ನಮ್ಮ ಚಿತ್ರದುರ್ಗ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ರಂಜಿತ್ ಭಂಡಾರಿ ಸರ್ ಅವರ ಕೋರಿಕೆ ಮೇರೆಗೆ ನಾನು ನನ್ನ ವಿಧಾನ ಪರಿಷತ್ತಿನ ಸ್ಥಳೀಯ ಶಾಸಕರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ನಮ್ಮ ಪೊಲೀಸ್ ಇಲಾಖೆಗೆ ನೂತನ ಜೀಪನ್ನು ಇವತ್ತು ನಾವು ಅವರಿಗೆ ಕೊಡುವಂಥ ಒಂದು ಕಾರ್ಯಕ್ರಮ. ನಾನು ವಿಶೇಷವಾಗಿ ನಮ್ಮ ಎಸ್ ಪಿ ಅವರಿಗೆ ಈ ಒಂದು ವಾಹನದ ಅವಶ್ಯಕತೆ ಇದೆ ಅಂತೇಳಿ ನನಗೆ ಕಳೆದ 2-3 ತಿಂಗಳಿಂದ ಮನವರಿಕೆ ಮಾಡಿಕೊಟ್ಟು ಮತ್ತು ನೀವು ನಿಮ್ಮ ಅನುದಾನದಲ್ಲಿ ನಮ್ಮ ಒಂದು ವಾಹನವನ್ನು ಕೊಡಿಸಿ ಅಂತ ಹೇಳಿ ಕೇಳಿದ್ದಕ್ಕೋಸ್ಕರ ನಾನು ನನ್ನ ಅನುದಾನದಲ್ಲಿ ಸುಮಾರು 14 ಲಕ್ಷ ರೂಪಾಯಿಯಷ್ಟು ಬೆಲೆ ಬಾಳುವ ಈ ಒಂದು ಜೀಪನ್ನು ಇವತ್ತು ನಾವು ಪೊಲೀಸ್ ಇಲಾಖೆಗೆ ಹಸ್ತಾಂತರವನ್ನು ಮಾಡ್ತಾ ಇದ್ದೇವೆ. ಸುಸಜ್ಜಿತವಾಗಿರುವಂಥ ಒಂದು ಮಹೇಂದ್ರ ಕಂಪನಿಯ ಹೊಸ ಮಾಡೆಲಿನ ಜೀಪು ಇದಾಗಿದೆ. ನಾನು ವೈಯಕ್ತಿಕವಾಗಿ ಹೇಳುವಂಥದ್ದಾದರೆ ಇದು ನಮ್ಮ ಎಸ್ ಪಿ ಅವರ ಕಾರಣಕ್ಕೋಸ್ಕರ ನಾನು ಪೊಲೀಸ್ ಇಲಾಖೆ ಕೊಡ್ತಾ ಇರೋದು. ನಿಮ್ಮ ಪ್ರಯತ್ನ, ನಿಮ್ಮ ಎಲ್ಲ ನಾನು ನಿಮ್ಮ 2 ವರ್ಷದಿಂದ ನೀವು ಮಾಡ್ತಾ ಇರೋಂಥ ಕೆಲಸ ಮತ್ತು ನಿಮ್ಮ ಪೊಲೀಸ್ ಇಲಾಖೆ ಮಾಡ್ತಾ ಇರುವಂಥ ಒಳ್ಳೆ ಕೆಲಸಕ್ಕೆ ವಿಶೇಷವಾಗಿ ಈ ವಾಹನವನ್ನು ಏನು ನಮ್ಮ ಪೊಲೀಸ್ ಇಲಾಖೆಗೆ ಫೋನ್ ಕರೆಗಳು ಬರುತ್ತೆ, ಕಾನೂನಿ ಸಹಾಯವನ್ನು ಬೇಡ್ತಾರೆ ಅಥವಾ ಎಲ್ಲೇ ಯಾರಿಗಾರ ತೊಂದರೆಗೊಳಗಾದಂಥ ಸಂದರ್ಭದಲ್ಲಿ ಅವರ ಸಹಾಯಕ್ಕೆ ಹೋಗುವಂಥ ರೀತಿಯಲ್ಲಿ ಬಳಕೆಯನ್ನು ಮಾಡ್ಕೊಳ್ಳುವಂಥದಕ್ಕೆ ಹೆಚ್ಚು ಒತ್ತನ್ನು ಕೊಡಬೇಕು. ಮತ್ತು ವಿಶೇಷವಾಗಿ ನಮ್ಮ ಏನು ಚಿತ್ರದುರ್ಗ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವಂಥ ನಮ್ಮ ಎಸ್ ಪಿ ಅವರ ಕೆಳಗಡೆ ಬರುವಂಥ ಅಧಿಕಾರಿಗಳ ಬಳಕೆಗೆ ಇದನ್ನು ಕೊಟ್ಟು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಇನ್ನೂ ಚುರುಕಾಗಿ ಹೆಚ್ಚು ಸಾರ್ವಜನಿಕರಿಗೆ ಇದರ ಪ್ರಯೋಜನ ಸಿಗುವಂಥ ರೀತಿಯಲ್ಲಿ ಆಗಬೇಕು ಅನ್ನುವಂಥದ್ದು ಒಂದೇ ನಾನು ಎಸ್ ಪಿ ಅವರ ವಿನಂತಿಯನ್ನು ಮಾಡುವಂಥದ್ದು. ಅನೇಕ ಸಾರಿ ನಮ್ಮ ಪೊಲೀಸ್ ಇಲಾಖೆಯ ವಾಹನಗಳು ಬೇರೆ ಬೇರೆ ಕಾರಣಕ್ಕೋಸ್ಕರ ಗಣ್ಯ ವ್ಯಕ್ತಿಗಳಿಗೆ ಎಸ್ಕಾರ್ಟ್ ರೀತಿಯಲ್ಲಿ ಬಳಕೆ ಆಗುತ್ತೆ. 2-3 ವೆಹಿಕಲ್ಗಳು ಬಂದ್ಬಿಡುತ್ತೆ. ಅದರ ಅವಶ್ಯಕತೆಗಿಂತ ಹೆಚ್ಚಿನದಾಗಿ ಇವತ್ತು ಜನಸಾಮಾನ್ಯರಿಗೆ ಅಪಘಾತಗಳಾದಂಥ ಸಂದರ್ಭದಲ್ಲಿ 112ಗೆ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಅಥವಾ ತುರ್ತಾಗಿ ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಬೇರೆ ಬೇರೆ ಸ್ಥಳಗಳಿಗೆ ತೆರಳಬೇಕಾದಂಥ ಸಂದರ್ಭದಲ್ಲಿ ಹೆಚ್ಚು ಬಳಕೆ ಆದರೆ ಒಳ್ಳೆಯದು. ಮತ್ತು ಇದರಿಂದ ಸಾರ್ವಜನಿಕರಿಗೆ ಹೆಚ್ಚು ಲಾಭ ಆಗುತ್ತೆ ಮತ್ತು ಸಾರ್ವಜನಿಕ ಕಷ್ಟಗಳಿಗೆ ಪೊಲೀಸ್ನವರು ಸ್ಪಂದಿಸುವಂಥ ರೀತಿ ಆಗುತ್ತೆ. ಇದರಿಂದ ಈ ಒಂದು ಕೆಲಸ ಇನ್ನೂ ಚೆನ್ನಾಗಿ ನಡೀಲಿ ಅಂತ ನಾನು ಮತ್ತೊಮ್ಮೆ ನಮ್ಮ ಎಸ್ ಪಿ ಅವರಿಗೆ ನನ್ನ ಕಡೆಯಿಂದ ಮತ್ತು ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ನನ್ನ ಕಡೆಯಿಂದ ಉತ್ಪೂರ್ವಕ ಅಭಿನಂದನೆ ತಿಳಿಸಿ ಇನ್ನೂ ಚೆನ್ನಾಗಿ ಕೆಲಸ ಮಾಡಿ ಅಂತ ನಾನು